ಬಟ್ ಅನ್ಸಪೋರ್ಟಿವ್ ಫ್ಯಾಮಿಲಿ ಇದ್ದಾಗ, ನಿಮ್ಮವರೇ ನಿಮಗೆ ಶತ್ರುಗಳಾದಾಗ, ನಿಮ್ಮ ಮನೆಯಲ್ಲೇ ಕೊಳಕಿ ಹಾವುಗಳು ಹೆಬ್ಬಾವುಗಳಿರುವಾಗ ಅಂಥ ಫ್ಯಾಮಿಲಿಗೆ ನೀವು ಸೊಸೆಯಾಗಿ ಹೋದರೆ ಅಲ್ಲಿ ನಿಮ್ಮದೇನೂ ನಡೆಯಲ್ಲ. ಈ ವಿಡಿಯೋ ಬರೀ ಹುಡುಗಿಯರಿಗಾಗಿ ಮಾತ್ರ ಇದೆ. ಒಂದು ವೇಳೆ ನೀವು ಹುಡುಗಿಯಾಗಿದ್ದರೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೊನೆಯ ತನಕ ನೋಡಿ. ಅದನ್ನು ಬಿಟ್ಬಿಟ್ಟು ನೀವು ಅರ್ಜೆಂಟ್ನಲ್ಲಿ ಸಿಕ್ಕವನನ್ನು ಮದುವೆ ಆಗಿಬಿಟ್ರೆ ಮುಂದೆ ನಿಮ್ಮ ಜೀವನವೇ ನರಕ ಆಗಿ ಹೋಗ್ಬಿಡುತ್ತೆ. ದಿನ ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗತ್ತೆ, ಅಳ್ತಾ ಕೂಡಬೇಕಾಗತ್ತೆ. ಸೊ ನಿಮಗೆ ಇಂತಹ ಕೆಟ್ಟ ಪರಿಸ್ಥಿತಿ ಬರಬಾರ್ದಪ್ಪ ಅಂತಂದರೆ ನೀವು ಈ 5 ಥರನಾದ ಹುಡುಗರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಇಂಥವರನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಕಳೆದ ವಿಡಿಯೋದಲ್ಲಿ ನಾನು ಹುಡುಗರಿಗೆ 12 ಥರದ ಹುಡುಗಿಯರನ್ನು ಮದುವೆ ಆಗಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು, ಸಪೋರ್ಟ್ ಕೂಡ ಬಂತು, ಕ್ರಿಟಿಸಿಸಮ್ ಕೂಡ ಬಂತು. ಸೊ ಈ ವಿಡಿಯೋಗೂ ಕೂಡ ಅದೇ ರೀತಿ ಬರುತ್ತೆ. ಕೆಲವೊಂದಿಷ್ಟು ಜನ ಲೈಕ್ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಬೈಗುಳಗಳನ್ನು ಬೈತಾರೆ, ಬೈಲಿ. ಸೊ ಈ ವಿಡಿಯೋವನ್ನು ಬರೀ ಹುಡುಗಿಯರು ಮಾತ್ರ ನೋಡಿ, ಹುಡುಗರು ನೋಡೋಕ್ಕೆ ಹೋಗಬೇಡಿ, ನಿಮಗೆ ಹರ್ಟ್ ಆಗುತ್ತೆ, ರೈಟ್? ಈ 5 ಥರದ ಹುಡುಗರನ್ನು ತಪ್ಪಿಯೂ ಕೂಡ ಮದುವೆ ಆಗೋಕ್ಕೆ ಹೋಗಬೇಡಿ. ಇವರನ್ನು ಅವಾಯ್ಡ್ ಮಾಡಿ. ನಿಮ್ಮ ಲೈಫು ಸುಖವಾಗಿರುತ್ತೆ, ಸೇಫ್ ಆಗಿರುತ್ತೆ. ಟೈಪ್ ನಂಬರ್ 1, ರಿಚ್ ಡಾಗ್ಸ್. ರಿಚ್ ಡಾಗ್ಸ್ಗಳನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಯಾವ ಹುಡುಗ ಸ್ವಂತ ಹಣವನ್ನು ಗಳಿಸಲ್ವೋ, ಅವನ ಸ್ವಂತ ಇನ್ಕಮ್ ಸೋರ್ಸ್ಗಳು ಇಲ್ವೋ, ತನ್ನ ಸ್ವಂತ ಕಾಲ ಮೇಲೆ ನಿಂತಿಲ್ವೋ ಅಂಥ ಹುಡುಗನನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಅವರಪ್ಪ ಶ್ರೀಮಂತನಿರ್ತಾನೆ, ಅವರಪ್ಪ ಕೋಟ್ಯಾಧಿಪತಿ ಇರ್ತಾನೆ, ಅಂಬಾನಿ ಥರ ಇರ್ತಾನೆ, ಅವ್ರ ಅಪ್ಪಂದೇ ಎಲ್ಲ ಇರುತ್ತೆ, ಇವನು ಮಜಾ ಓಡಾಯಿಸ್ತಾ ಇರ್ತಾನೆ. ಕಾರ್ ತಂದೆ, ಬೈಕ್ ತಂದೆ, ಐಫೋನ್ ತಂದೆ, ಹುಡುಗಿಯರ ಜೊತೆ ಸುತ್ತಾಡಿದೆ, ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಪಾರ್ಟಿ ಮಾಡಿದೆ, ಇಂಥದ್ದೇ ಮಾಡ್ತಾ ಇರ್ತವೆ ಈ ರಿಚ್ ಡಾಗ್ಸ್ಗಳು. ಅವ್ರ ಅಪ್ಪನ ಹತ್ರ 100 ಕೋಟಿ ಆಸ್ತಿ ಇದೆ ಅಂತಂದರೆ ಇವನಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ, ಕಲಿಯುವ ಅವಶ್ಯಕತೆ ಏನಿದೆ? ಸರಿ ತಾನೇ? ಜಾಬ್ ಮಾಡುವ, ಬಿಸ್ನೆಸ್ ಮಾಡುವ, ಹಣ ಗಳಿಸುವ ಅವಶ್ಯಕತೆ ಏನಿದೆ? ಅವನಂತಾನೆ ನಮ್ಮಪ್ಪ ಗಳಿಸಿದಾನೆ 100 ಕೋಟಿ, ಮಜಾ ಓಡಾಯಿಸೋದಷ್ಟೇ ನನ್ನ ಕೆಲಸ ಅಂತ ಇರ್ತಾನೆ. ಸೊ ಇಂಥ ಹುಡುಗರಿಗೆ ಯಾವುದೇ ಜವಾಬ್ದಾರಿ ಇರಲ್ಲ, ಇವ್ರಿಗೆ ಯಾವುದೇ ಸ್ಕಿಲ್ಸ್ಗಳಿರಲ್ಲ, ಎಕ್ಸ್ಪೀರಿಯನ್ಸ್ ಕೂಡ ಇರಲ್ಲ, ನಾಲೆಜ್ ಕೂಡ ಇರಲ್ಲ. ಇವ್ರಿಗೇನು ಗೊತ್ತಿರುತ್ತೆ? ಪಾರ್ಟಿ ಮಾಡೋದು, ದೋಸ್ತುಗಳ ಜೊತೆ ಸುತ್ತಾಡೋದು, ಹುಡುಗಿಯರ ಜೊತೆ ಸುತ್ತೋದು, ಮಲಗೋದು, ತಿನ್ನೋದು, ಕುಡಿಯೋದು, ಇಷ್ಟೇ ಗೊತ್ತಿರುತ್ತೆ. ಇಷ್ಟು ಬಿಟ್ಟರೆ ಇವರಿಗೆ ಬೇರೆ ಪ್ರಪಂಚನೇ ಇರಲ್ಲ. ಸೊ ಅವ್ರ ಅಪ್ಪ ಶ್ರೀಮಂತನಿದ್ರೂ ಕೂಡ ಮಗ ತನ್ನದೇನಾದರೂ ಸೈಡ್ ಬಿಸ್ನೆಸ್ ಮಾಡಬೇಕು, ಸ್ವಂತ ಕಂಪ್ನಿ ಮಾಡಬೇಕು, ಸ್ವಂತ ಸ್ಟಾರ್ಟಪ್ ಮಾಡಬೇಕು, ತನ್ನ ಸ್ವಂತ ಇನ್ಕಮನ್ನು ಗಳಿಸ್ಬೇಕು. ಎಲ್ಲದಕ್ಕೂ ಕೂಡ ಅವ್ರ ಅಪ್ಪನ ಮೇಲೇ ಡಿಪೆಂಡ್ ಆಗಿದ್ದರೆ ಆ ಹುಡುಗ, ಅವ್ರ ಅಪ್ಪ ಬ್ಯಾಂಕ್ರಪ್ಟ್ ಆಗಿಬಿಟ್ಟಪ್ಪ ಅಂತಂದರೆ ಇವನು ಭಿಕಾರಿ ಆಗಿಬಿಡ್ತಾನೆ. ಸೊ ಇಂಥವನನ್ನು ನೀವು ಮದುವೆ ಆದರೆ ಶುರುವಾತಿನಲ್ಲಿ ನಿಮ್ಮದು ಕೂಡ ಎಲ್ಲ ಮೋಜಿನ ದಿನಗಳು ಆಗ್ಬೋದು, ಆದರೆ ಒಂದಲ್ಲ ಒಂದಿನ ನೀವು ರೋಡಿಗೆ ಬರ್ತೀರಾ, ಅವನ ಜೊತೆ ನೀವು ಕೂಡ ಬೆಗರ್ ಆಗಬೇಕಾಗತ್ತೆ. ಆತ ಏನೂ ಕಲಿತೇ ಇರಲ್ಲ, ಅವನಿಗೇನು ಬರೋದೇ ಇಲ್ಲ, ಆತ ಕೆಲಸ ಮಾಡಲ್ಲ. ಸೊ ನೀವು ಕೆಲಸ ಮಾಡಿ ಆ ದಂಡ ಪಿಂಡನನ್ನು ಸಂಭಾಳಿಸ್ಬೇಕಾಗತ್ತೆ. ಅದಕ್ಕಾಗಿ ರಿಚ್ ಡಾಗ್ಸ್ಗಳನ್ನು ಮದುವೆ ಆಗುವುದನ್ನು ಅವಾಯ್ಡ್ ಮಾಡಿ. ಯಾವ ಹುಡುಗ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಇದ್ದಾನಲ್ಲ, ಸ್ವಂತ ಲೈಫಲ್ಲಿ ಸ್ವಂತ ದುಡಿಮೆ ಮೇಲೆ ಮುಂದೆ ಬರ್ತಾ ಇದ್ದಾನಲ್ಲ, ಸೆಲ್ಫ್ ಮೇಡ್ದಾನಲ್ಲ, ಅಂಥವನನ್ನು ಮದುವೆಯಾಗಿ ರಿಚ್ ಡಾಗ್ಸ್ಗಳನ್ನ ಅವಾಯ್ಡ್ ಮಾಡಿ. ಮತ್ತು ಈ ರಿಚ್ ಡಾಗ್ಸ್ಗಳಿಗೆ ಹುಡುಗಿಯರ ಕೊರತೆನೂ ಇರಲ್ಲ, ದುಡ್ಡಿನ ಕೊರತೆನೂ ಇರಲ್ಲ. ಅವ್ರ ಜೊತೆ ಮಲಗೋಕೆ ಡಜನ್ಗಳಷ್ಟು ಸುರಸುಂದರಿಯರು ರೆಡಿಯಾಗಿರ್ತಾರೆ, ಮಲಗಿರ್ತಾರೆ. ಸೊ ಅವನಿಗೆ ನೀವೇನು ಸ್ಪೆಷಲ್ ಅಲ್ಲ, ಜಸ್ಟ್ ನೀವು ಅವನಿಗೆ ಒಂದು ಆಟಿಕೆ ಅಷ್ಟೇ. ಆ ಹುಡುಗಿಯರನ್ನು ಕೂಡ ಯೂಸ್ ಮಾಡಿಬಿಟ್ಟಂಗೆ ನಿಮಗೂ ಕೂಡ ಅದೇ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಹೆಸರಿಗೊಬ್ಬಳು ಹೆಂಡತಿ ಇರಬೇಕು, ನಾನು ಕೂಡ ಸಂಸಾರಸ್ಥ ಮರ್ಯಾದಸ್ಥ ಅನ್ನೋದಕ್ಕಾಗಿ ಈ ರಿಚ್ ಡಾಗ್ಸ್ಗಳು ಮದುವೆ ಆಗ್ತಾರೆ ಹೊರತು ಇವರಿಗೆ ನಿಮ್ಮ ಮೇಲೆ ಯಾವುದೇ ಸ್ಪೆಷಲ್ ಫೀಲಿಂಗ್ ಇರಲ್ಲ. ಇವರು ಮ್ಯಾರೇಜ್ ಮೆಟೀರಿಯಲ್ ಅಲ್ಲ, ಬರೀ ಸಮಾಜಕ್ಕೆ ಒಬ್ಬಳನ್ನ ಆಗಿದ್ದೀನಿ ಅನ್ನೋದು, ಸಂಸ್ಕಾರವಂತಳನ್ನು ಹೆಂಡತಿ ಥರ ತೋರಿಸೋದು ಇವ್ರದ್ದು ಬೇರೆ ಕೆಲಸಗಳು ನಡೀತಾ ಇರುತ್ತೆ. ಅದಕ್ಕಾಗಿ ರಿಚ್ ಡಾಗ್ಸ್ಗಳಿಂದ ದೂರ ಇರಿ. ಟೈಪ್ ನಂಬರ್ 2, ಬ್ಯಾಡ್ ಬಾಯ್ಸ್. ಬ್ಯಾಡ್ ಬಾಯ್ಗಳಿಂದ ನೀವು ಸಾಧ್ಯವಾದಷ್ಟು ದೂರ ಇರಿ. ಯಾವ ಹುಡುಗನಿಗೆ ಕೆಟ್ಟ ಚಟಗಳಿವೆಯೋ, ಕೆಟ್ಟ ಅಟಿಟ್ಯೂಡ್ ಇವೆಯೋ, ಆತ ಕೆಟ್ಟ ಕೆಲಸಗಳನ್ನು ಮಾಡ್ತಾನೋ, ಯಾವುದೇ ಜಾಬು ಬಿಸ್ನೆಸ್ಸು ಏನೂ ಮಾಡದೆ ಖಾಲಿ ಪೋಲಿ ಅಲಿತಾ ಇರ್ತಾನೋ, ಅಲ್ಲಿ ಇಲ್ಲಿ ಚಟ ಮಾಡ್ತಾ 4-5 ಪುಂಡ ಪೋಖ್ರಿಗಳನ್ನು ತೆಗೆದುಕೊಂಡ್ಬಿಟ್ಟು ಬೈಕ್ ಮೇಲೆ ಸುತ್ತಾಡಿದೆ, ಅಲ್ಲಿ ಹೊಡಿ ಬಡಿ ಕಡಿ ಈ ಥರ ಮಾಡಿದು ಕಂತ್ರಿ ಕಜ್ಜಿ ನಾಯಿ ಥರ ಮಾಡ್ತಾ ಇರ್ತಾರಲ್ಲ ಬ್ಯಾಡ್ ಬಾಯ್ಸ್ಗಳು, ಇಂಥವರಿಂದ ದೂರ ಇರಿ. ಇವರನ್ನು ಜಾಡಿಸಿ ಒದ್ದು ಬಿಡಿ. ಇವರು ಯಾವುದಕ್ಕೂ ಕೂಡ ಲಾಯಕ್ಕಲ್ಲ, ಇವರಿಗೇನು ಬರೋದು ಇಲ್ಲ, ಇವ್ರ ಕೈಯಿಂದ ಏನೂ ಆಗೋದೇ ಇಲ್ಲ. ಯಾವಾಗ ಜವಾಬ್ದಾರಿ ಹೊತ್ತುಕೊಳ್ಳುವ ಒಂದು ಸಂಗತಿ ಬರುತ್ತಲ್ಲ, ಒಂದು ಹುಡುಗಿಯ ಗಂಡ ಆಗೋದು, ಒಂದು ಹುಡುಗನ ತಂದೆ ಆಗೋದು, ಅಂಥದ್ರಲ್ಲಿ ಇವ್ರು ನಾಲಾಯಕರು ಹೊಣ್ತಾರೆ, ಅವ್ರು ನಾಮದ್ರು ಹೊಣ್ತಾರೆ. ಇವರಿಂದ ಯಾವುದೇ ಜವಾಬ್ದಾರಿಯನ್ನು ನೀಗಿಸೋಕ್ಕಾಗಲ್ಲ, ಯಾಕಂದರೆ ಇವ್ರಿಗೆ ಗೊತ್ತೇ ಇರಲ್ಲಲ್ಲ. ದುಡಿಯೋದು ಗೊತ್ತಿರಲ್ಲ, 4 ಜನರಲ್ಲಿ ಹೆಂಗೆ ಬಿಹೇವ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಬರೀ ಇವ್ರಿಗೆ ಗೊತ್ತಿರೋದೇನು, ಬಾಯಿ ಬಿಟ್ಟರೆ ಕೆಟ್ಟ ಪದಗಳು, ಕೆಟ್ಟ ಚಟಗಳು, ಕೆಟ್ಟ ಮಾತುಗಳು, ಕೈಯಲ್ಲಿ ಕೆಟ್ಟ ಕೆಲಸಗಳು.
ಟೋಟಲ್ ಕಳಂಕಿತ ವ್ಯಕ್ತಿಗಳು. ಈ ಬ್ಯಾಡ್ ಬಾಯ್ಗಳು ಹುಡುಗಿಯರಿಗೆ ಹೆಚ್ಚಿಷ್ಟ ಆಗ್ತಾರೆ, ಒಂಥರ ಹೀರೋ ಥರ ಕಾಣಿಸ್ತಾರೆ. ಯಾಕಂತಂದರೆ 4 ಜನರ ಮಧ್ಯದಲ್ಲಿ ಚಟ ಮಾಡ್ತಾ ಇರ್ತಾರೆ, 4 ಜನರ ಮಧ್ಯದಲ್ಲಿ ಬಡದಾಟ ಮಾಡ್ತಾ ಇರ್ತಾರೆ, ಈ ರೀತಿ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಈ ಮೂರ್ಖ ಹುಡುಗಿಯರು ಅಟ್ರಾಕ್ಟ್ ಆಗಿರ್ತಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಇವರು ಹೀರೋ ಕ್ಯಾರೆಕ್ಟರ್ ಅನ್ನಿಸ್ಬೋದು, ಬಟ್ ರಿಯಾಲಿಟಿಯಲ್ಲಿ ಇವರು ವಿಲ್ಲನ್ಗಳಾಗಿರ್ತಾರೆ. ಒಂದು ವೇಳೆ ಅಪ್ಪಿತಪ್ಪಿ ನೀವು ಇಂಥವರನ್ನು ಮದುವೆ ಆದರೆ ನಿಮ್ಮ ಜೀವನ ನರಕ ಆಗತ್ತೆ. ಯಾಕಂದರೆ ಇವರು ನಿಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಗುರು. ಅಕ್ಕ ತಂಗಿ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಯಾವಾಗ ಪೈಪ್ ಹಾಕಿರ್ತೀವಲ್ಲ ಆವಾಗ ಅಷ್ಟೇ ನೆಟ್ಟಿಗಿರುತ್ತೆ. ಪೈಪನ್ನು ತೆಗೆದ್ರೆ ಮತ್ತೆ ನಾಯಿ ಬಾಲ ಡೊಂಕಾಗತ್ತೆ. ಯಾವಾಗ ಈ ಬ್ಯಾಡ್ ಬಾಯ್ಗಳಿಗೆ ದುಡ್ಡು ಬೇಕಾಗಿರುತ್ತೋ, ಕುಡಿಯೋಕೆ ಚಟ ಮಾಡೋಕ್ಕೆ, ಯಾವಾಗ ಅವರಿಗೆ ಪುಕ್ಸಟೆಯಾಗಿ ಸೆಕ್ಸ್ ಬೇಕಾಗಿರುತ್ತೋ ಆವಾಗ ಅವರು ನೀವು ಹೇಳ್ದಂಗೆ ಕೇಳೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಪುಕ್ಸಟ್ಟೆ ಸೆಕ್ಸ್ ಆಯಿತು, ಚಟ ಮಾಡೋಕ್ಕೆ ದುಡ್ಡು ಸಿಕ್ತಪ್ಪ ಅಂತಂದರೆ ನಿಮ್ಮನ್ನು ಮತ್ತೆ ಅವರು ಅಳಿಸ್ತಾರೆ. ಸಂದರ್ಭ ಅವಕಾಶ ಸಿಕ್ಕಾಗ ಮಾತ್ರ ಮೆತ್ತಗಾಗ್ತಾರೆ, ಬೇಕಾಗಿರೋದನ್ನು ದೋಚಿದ ನಂತರ ಮತ್ತೆ ಹಾರಾಡ್ತಾರೆ. ಇದೇ ಈ ಬ್ಯಾಡ್ ಬಾಯ್ಸ್ಗಳ ಒಂದು ಟ್ರೇಡ್ ಮಾರ್ಕ್ ಆಗಿದೆ. ಸೊ ಅದಕ್ಕಾಗಿ ಬ್ಯಾಡ್ ಬಾಯ್ಸ್ಗಳನ್ನು ಲೈಕ್ ಮಾಡೋಕ್ಕೂ ಹೋಗಬೇಡಿ, ಅವರನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಕೂಡ ಹೋಗಬೇಡಿ. ಇನ್ನು ಕೆಲವೊಂದಿಷ್ಟು ಮೂರ್ಖ ಹುಡುಗಿಯರು ಇರ್ತಾರೆ, ಟಿ ವಿ ನೋಡಿಬಿಟ್ಟು, ಧಾರಾವಾಹಿ ನೋಡಿಬಿಟ್ಟು, ಸಿನಿಮಾ ನೋಡಿಬಿಟ್ಟು ನಾನು ಬ್ಯಾಡ್ ಬಾಯ್ಗಳನ್ನು ಬದಲಾಯಿಸಿ ಗುಡ್ ಬಾಯ್ ಮಾಡಿ ಅವನನ್ನು ಮದುವೆಯಾಗಿ ಅವನೊಂದಿಗೆ ಬಾಳಿ ತೋರಿಸುವೆ ಅಂತೇಳಿ. ಆಗಲ್ಲ ತಂಗಿ, ಬಿಟ್ಬಿಡು. ಸಾಧ್ಯನೇ ಇಲ್ಲ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಇವರು ಬದಲಾಗಲ್ಲ. ಇಂತಹ ಬ್ಯಾಡ್ ಬಾಯ್ಗಳನ್ನು ಸುಧಾರಿಸೋಕೆ ಹೋಗಿ ನೀವು ಸರ್ವನಾಶ ಆಗ್ತೀರಾ, ನೀವು ಕಣ್ಣೀರಲ್ಲಿ ಕೈ ತೊಳಿತೀರಾ. ಸೊ ಗೊತ್ತಿದೆಯಲ್ಲ, ಆತ ದುಷ್ಟನಿದ್ದಾನೆ, ಬ್ಯಾಡ್ ಬಾಯ್ ಇದ್ದಾನೆ, ಜಾಬ್ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ, ಪುಂಡ ಪೋಖ್ರಿ ಇದ್ದಾನೆ ಅಂತೇಳಿ ಬಿಟ್ಬಿಡಿ. ಮತ್ತು ಈ ಬ್ಯಾಡ್ ಬಾಯ್ಸ್ಗಳ ಟಾರ್ಗೆಟ್ ಏನಿರತ್ತಪ್ಪ ಅಂತಂದರೆ ವೆಲ್ ಸೆಟಲ್ಡ್, ಒಳ್ಳೆ ಜಾತಿಯ ಒಳ್ಳೆಯ ಹುಡುಗಿಯರನ್ನು ಪಟಾಯಿಸೋದಿರತ್ತೆ, ಇಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಲವ್ವಲ್ಲಿ ಬೀಳಿಸ್ಕೊಂಡ್ಬಿಟ್ಟು ಅವ್ರ ಅಪ್ಪನ ದುಡ್ಡಲ್ಲಿ ತಾವು ಸೆಟ್ಲ್ ಆಗೋದಿರುತ್ತೆ. ಈ ಥರ ಇವ್ರದ್ದೆಲ್ಲ ಸ್ಕೆಚ್ಗಳಿರ್ತವೆ, ಸ್ಕ್ಯಾಮ್ಗಳಿರ್ತವೆ, ಫ್ರಾಡ್ಗಳಿರ್ತವೆ. ಅದಕ್ಕಾಗಿ ಬ್ಯಾಡ್ ಬಾಯ್ಸ್ಗಳನ್ನು ಜಾಡಿಸುವುದು ಬಿಡಿ, ಅವರಿಂದ ದೂರ ಇದ್ದುಬಿಡಿ. ಹಾಯ್, यदि आप प्रोफेशनल वीडियो एडिटिंग को सीखना चाहते हैं तो, मोबाइल वीडियो एडिटिंग को सीखना चाहते हैं तो, आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए. टाइप नंबर 3, अ बॉय हैविंग अनसपोर्टिव फैमिली. ಯಾವ ಹುಡುಗನ ಫ್ಯಾಮಿಲಿ ಅನ್ಸಪೋರ್ಟಿವ್ ಆಗಿರುತ್ತೋ ಅಂತಹ ಹುಡುಗನನ್ನು ಮದುವೆ ಆಗೋಕ್ಕೆ ನೀವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಹತ್ರ ಆಪ್ಷನ್ಗಳಿವೆ ಅಂತಂದರೆ ಇಂತಹ ಹುಡುಗರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ, ಇವರನ್ನು ರಿಜೆಕ್ಟ್ ಮಾಡಿಬಿಡಿ, ಸ್ಕಿಪ್ ಮಾಡಿ. ಇನ್ನು ನಿಮ್ಮ ಹತ್ರ ಬೇರೆ ಯಾವುದೇ ಆಪ್ಷನ್ ಇಲ್ಲ, ನೀವು ಅವರನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೀರಾ ಅನ್ನೋ ಥರ ಏನಾದರೂ ಸಿಚುವೇಶನ್ ಇದ್ದರೆ ಆಗ್ಬೋದು. ಬಟ್ ನೀವು ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಆಗಿದ್ದರೆ ಮಾತ್ರ ಇಂಥ ಹುಡುಗರನ್ನು ಮದುವೆ ಆಗೋಕ್ಕೆ ಹೋಗಿ. ಯಾವ ಹುಡುಗರಿಗೆ ಅನ್ಸಪೋರ್ಟಿವ್ ಫ್ಯಾಮಿಲಿ ಇರುತ್ತೋ ಆ ಹುಡುಗರು ಚೆನ್ನಾಗಿದ್ದರೂ ಕೂಡ, ಅವರು ತಮ್ಮ ಲೈಫಲ್ಲಿ ನಿಯತ್ತಾಗಿ ಮುಂದೆ ಬರ್ತಾ ಇದ್ದರೂ ಕೂಡ ಅವರಿಗೆ ಬೇರೆಯವರಿಗೆ ಏನು ಈಸಿಯಾಗಿ ಸಿಗತ್ತಲ್ಲ ಇವರಿಗೇನು ಈಸಿಯಾಗಿ ಸಿಗಲ್ಲ. ಯಾಕಂದರೆ ಇವರ ಫ್ಯಾಮಿಲಿ ಅನ್ಸಪೋರ್ಟಿವ್ ಇರುತ್ತೆ. ಬೇರೆಯವರಿಗೆ 1 ವರ್ಷದಲ್ಲಿ ಏನೇನೆಲ್ಲ ಅಚೀವ್ ಮಾಡೋಕ್ಕಾಗತ್ತಲ್ಲ, ಇವರಿಗೆ ಅದನ್ನೇ ಅಚೀವ್ ಮಾಡೋಕ್ಕೆ 10 ರಿಂದ 12 ವರ್ಷ ಹೋಗುತ್ತೆ. ಸೊ ಅವ್ರದ್ದು ಪ್ರತಿದಿನ ಸ್ಟ್ರಗಲ್ ಆಗ್ತಾ ಇರುತ್ತೆ, ಎಲ್ಲ ಕಡೆಯಿಂದಲೂ ಕೂಡ ಒದಾಡ್ತಾ ಇರ್ತಾರೆ ಅವರು. ಸೊ ನೀವು ಕೂಡ ಅವನೊಂದಿಗೆ ಸೇರಿ ಸ್ಟ್ರಗಲ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿದ್ದರೆ, ಅಟಿಟ್ಯೂಡು ಮನೋಭಾವ ನಿಮ್ಮಲ್ಲಿದ್ದರೆ ನೀವು ಅಂಥವರನ್ನು ಮದುವೆ ಆಗಿ. ಇಲ್ಲಾಂದರೆ ಮದುವೆ ಆಗೋಕ್ಕೆ ಹೋಗಬೇಡಿ, ನಿಮ್ಮ ಮೆಂಟಾಲಿಟಿ ಮ್ಯಾಚ್ ಆಗಲ್ಲ, ಮುಂದೆ ಹೋಗಿ ಡೈವರ್ಸ್ ಆಗ್ತೀರಾ, ನೀವು ಬದುಕೋಕ್ಕಾಗಲ್ಲ. ಯಾಕಂದರೆ ಆತ ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಸ್ಟ್ರಗಲ್ ಮಾಡಿದ್ರೇ ಅವ್ನಿಗೆ ಸಕ್ಸಸ್ ಸಿಗೋದು. ಇದಕ್ಕೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾನೇ ಆಗಿರುವೆ. ಸೊ ನಾನು ಯಾವಾಗ ನಮ್ಮಪ್ಪನಿಗೆ ಸೈಕಲ್ ಬೇಕು ಅಂತ ಕೇಳಿದ್ನಲ್ಲ 7th ಸೊ ನಾನು ಆವಾಗ ಸ್ವಲ್ಪ ಸ್ಟ್ರೈಕ್ ಮಾಡಿದ್ದೆ. ಸೊ ಆವಾಗ ನಮ್ಮಪ್ಪ ನಡು ಬೀದಿಯಲ್ಲಿ ನನ್ನನ್ನು ಚಪ್ಪಲಿಯಿಂದ ಹೊಡೆದಿದ್ದ. ಸೊ ಈ ಸುದ್ದಿ ನಮ್ಮ ಸ್ಕೂಲಲ್ಲಾಗಿತ್ತು, ಊರಲ್ಲಾಗಿತ್ತು, ಎಲ್ರಿಗೂ ಗೊತ್ತಿತ್ತು. ಸೊ ನಮ್ಮ ಟೀಚರ್ಸ್ಗಳು, ಫ್ರೆಂಡ್ಸ್ಗಳು ಯಾವ ಥರ ಅಂತ ಇದ್ರಪ್ಪ ಅಂತಂದರೆ, ನಾನು ಟಾಪರ್ ಆಗಿದ್ದರೂ ಕೂಡ ಅವ್ನಿಗೇನು ಕೇಳೋದಿದೆ ಬಿಡಿ, ಅವ್ನಿಗೇನು ಹೇಳೋದಿದೆ, ಅವ್ರ ಮನೆಯವ್ರು ಅವ್ನು ಚಪ್ಪಲಿಲಿ ಹೊಡೆದಿದ್ದಾರೆ ಅಂತಂದರೆ ಈಸ್ ಕ್ಯಾರೆಕ್ಟರ್ಲೆಸ್ ಬಾಯ್. ಸೊ ನಾನೇನು ಕ್ಯಾರೆಕ್ಟರ್ಲೆಸ್ ಬಾಯ್ ಅಲ್ಲ. ಸೊ ನಾನು ಟಾಪರೇ ಇರುವೆ, ಈಗಲೂ ಕೂಡ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರುವೆ. ಬಟ್ ನೋಡೋವರ ದೃಷ್ಟಿಕೋನ ಕಮ್ಮಿ ಆಯಿತು. ಸೊ ಯಾವಾಗ ನಾನು BSc ಮುಗಿಸಿದ ತಕ್ಷಣ MSc ಮಾಡೋಕ್ಕೆ ಮನೆಯಲ್ಲಿ ದುಡ್ಡು ಕೇಳಿದ್ನೋ ಆವಾಗ ನಮ್ಮಮ್ಮ ಬಂದುಬಿಟ್ಲು, ಇಲ್ಲ ನಾವಂತೂ ಕೊಡಲ್ಲ, ಸೊ ನೀನು ಕಲಿಯೋದಿದ್ರೆ ನೀನು ಕೆಲಸ ಮಾಡು, ಕಲಿ, ನಾವಂತೂ ಕೊಡಲ್ಲ. ಸೊ ಈ ಥರ ಅನ್ಸಪೋರ್ಟಿವ್ ಫ್ಯಾಮಿಲಿ ಇದ್ದಾಗ ಇಂಥ ಹುಡುಗರು ಸ್ಟಬಾರ್ನ್ ಆಗಿರ್ತಾರೆ, ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನಾವು ದುಡಿದ್ರೇ ನಮಗೆ ಸಿಗೋದು. ಒಂಥರ ಎಮೋಷ್ನಲಿ ಅವರು ಡೆಡ್ ಆದಂಗೆ ಇರ್ತಾರೆ. ಸೊ ನಮ್ಮ ಮನೆಯವ್ರೇನು ಬಡತನ ಇಲ್ಲ, ಏನು ಕಮ್ಮಿ ಇಲ್ಲ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಲೆಕ್ಕ ಹಾಕೋದು ಕುಂತ್ರೆ 2-3 ಕೋಟಿ ಆಗುತ್ತೆ. 7-8 ಎಕರೆ ಜಮೀನಿದೆ, 2-3 ಮನೆಗಳಿವೆ, ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಇದೆ,
ನಮ್ಮ ಕಾಕ ಮತ್ತು ಕಾಕು ಊರವರು ಇವರಿಗೆ ಕೊಳಕ ಕೊಳಕಿ ಅಂತಾರೆ. ಸೊ ಈ ಥರ ಇರೋರಿದ್ದಾರೆ. ಸೊ ಇವರು ಕೂಡ ಮೋಸ ಮಾಡಿದಾಗ ನಮ್ಮ ಮನೆಯವ್ರು ಏನೂ ಕೇಳಲ್ಲ, ಪೇರೆಂಟ್ಸ್ ಏನೂ ಕೇಳಲ್ಲ. ಸೊ ಅದಕ್ಕಾಗಿ ನಾವು ಅಂತೀವಿ ಎಲ್ಲರೂ ನಮ್ಮ ಪಾಡಿಗೆ ಸತ್ತೋಗಿಬಿಟ್ಟಿದ್ದಾರೆ, ನಾವಾಯಿತು ನಮ್ಮ ಕೆಲಸ ಆಯಿತು. ಸೊ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾ ಇದ್ರು, ನಿಮ್ಮ ಕಾಕ ಕಾಕಿ ಅಂತ ನೀನೇನು ಅನ್ಕೋತಾ ಇದ್ದಿಲ್ಲ, ಅವ್ರು ಕೊಳಕ ಕೊಳಕಿ ಇದ್ದಾರೆ, ನಂಬಿಸಿ ಕತ್ತು ಕೊಯ್ತಾರೆ ಅಂಥೇಳಿ ಎಲ್ಲ ಎಚ್ಚರಿಕೆಗಳನ್ನ ಕೊಟ್ಟರು. ಸೊ ಆದರೂ ಕೂಡ ನಾನು ಇರಲಿ ನಮ್ಮವರು ಅಂಥೇಳಿ ನಂಬಿದ್ದಕ್ಕೆ ಬಿಸ್ನೆಸ್ನ ಶುರುವಾತದಲ್ಲೇ ನನಗೆ ಹೊಡ್ತಾ ಕುಂತು. ಸೊ ಅದರ ಪರಿಣಾಮವನ್ನು ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ನನಗೂ ಕೂಡ ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಹೈಯರ್ ಎಜುಕೇಷನನ್ನು ತೆಗೆದುಕೊಳ್ತಾ ಇದ್ದೆ. ಎಲ್ಲಿ ತನಕ ನಾನು ಸ್ಕೂಲು ಕಾಲೇಜಿಗೆ ಹೋಗಿದ್ದೇನೋ ಅಲ್ಲಿ ತನಕ ನಾನೇ ಟಾಪರು. ಯಾವುದರಲ್ಲೂ ಕೂಡ ನಾನು ನನ್ನ ಪರ್ಫಾರ್ಮೆನ್ಸನ್ನು ಬಿಟ್ಟುಕೊಟ್ಟಿಲ್ಲ. ಎಲ್ರಿಗಿಂತಲೂ ಜಾಸ್ತಿ ಮಾರ್ಕ್ಸ್ಗಳನ್ನು ತೆಗೆದಿರುವೆ, ಎಲ್ರಿಗಿಂತಲೂ ಜಾಸ್ತಿ ಮುಂದೆ ಇರುವೆ. ಕಲ್ಚರ್ ಆ್ಯಕ್ಟಿವಿಟಿಗಳಲ್ಲಿ, ಕ್ವಿಜ್ ಕಾಂಪಿಟೇಷನ್ಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿರುವೆ. ನನ್ನ ಮನೆಯಲ್ಲಿ ಅವಾರ್ಡ್ಸ್ಗಳನ್ನು, ಮೆಡಲ್ಸ್ಗಳನ್ನ, ಸರ್ಟಿಫಿಕೇಟ್ಸ್ಗಳನ್ನ ಇಡೋಕೆ ಜಾಗ ಇಲ್ಲ, ಅಷ್ಟೊಂದು ಎಲ್ಲ ಇವೆ. ಬಟ್ ಅನ್ಸಪೋರ್ಟಿವ್ ಫ್ಯಾಮಿಲಿ ಇದ್ದಾಗ, ನಿಮ್ಮವರೇ ನಿಮಗೆ ಶತ್ರುಗಳಾದಾಗ, ನಿಮ್ಮ ಮನೆಯಲ್ಲೇ ಕೊಳಕ ಕೊಳಕಿ ಹಾವುಗಳು ಹೆಬ್ಬಾವುಗಳಿರುವಾಗ ಅಂಥ ಫ್ಯಾಮಿಲಿಗೆ ನೀವು ಸೊಸೆಯಾಗಿ ಹೋದರೆ ಅಲ್ಲಿ ನಿಮ್ಮದೇನೂ ನಡೆಯಲ್ಲ. ಸೊ ಅವರ ಮನೆ ಮೆಂಬರನ್ನೇ ಅವ್ರು ಚೆನ್ನಾಗಿ ನಡೆಸ್ಕೋತಾ ಇಲ್ಲ ಅಂತಂದರೆ ನಿಮ್ಮನ್ನೇನಲ್ಲಿ ಚೆನ್ನಾಗಿ ನಡೆಸ್ಕೋತಾರೆ ಅಂಥೇಳಿ ಸ್ವಲ್ಪ ನೀವು ಲಾಜಿಕ್ಕಾಗಿ ಯೋಚನೆ ಮಾಡಿ. ಸರಿನಾ? ನಮ್ಮ ಮನೆಯವರು ಬಸವಣ್ಣವರನ್ನು ಪೂಜೆ ಮಾಡ್ತಾರೆ, ಆದರೆ ಫಾಲೋ ಮಾಡಲ್ಲ. ನಾವು ಲಿಂಗಾಯತರು, ನಾವು ಸರ್ವಶ್ರೇಷ್ಠರು, ನಮ್ಮದು ಧರ್ಮ ಶ್ರೇಷ್ಠರು ಅಂಥೇಳಿ ಪ್ರತಿದಿನ ಎದ್ದು ಬಿಟ್ಟು ಇವರು ಲಿಂಗ ಪೂಜೆ ಮಾಡ್ತಾರೆ. ಬಟ್ ಯಾವತ್ತೂ ಕೂಡ ಇವರು ಬಸವಣ್ಣವರನ್ನು ಫಾಲೋ ಮಾಡಲ್ಲ. ನಾವು ಬದುಕಬೇಕು, ನಮ್ಮವರನ್ನೇ ಇವರು ಬದುಕಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಸಮಾಜದಲ್ಲಿ ಹೆಂಗಿರ್ತಾರೆ ಅಂತೇಳಿ ಯೋಚನೆ ಮಾಡಿ. 2-3 ಕೋಟಿ ಆಸ್ತಿ ಇದೆ ಅಂಥೇಳಿ ಗಮಂಡ್ನಲ್ಲಿ ತಿರುಗೋದಲ್ಲ. ಬಟ್ ಒಬ್ಬ ವ್ಯಕ್ತಿಗೆ ತಮ್ಮ ಒಂದು ರಕ್ತ ಸಂಬಂಧಿಗೇ ಇವರು ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದರೆ ಬೇರೆಯವರ ವಿಚಾರದಲ್ಲಿ ಹೆಂಗಿರ್ತಾರೆ ಅನ್ನೋದನ್ನು ಯೋಚನೆ ಮಾಡಿ. ಸೊ ನನಗೆ ನನ್ನ ಲೈಫಲ್ಲಿ ಬೇರೆಯವ್ರಿಗೇನು ಸುಲಭವಾಗಿ ಸಿಕ್ಕತ್ತಲ್ಲ ಅದೇನು ಸುಲಭವಾಗಿ ಸಿಕ್ಕಿಲ್ಲ. ಸೊ ನನಗೆ ಹೀಗಾಗಿ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡತ್ತೆ. ಸೊ ನಾನು ಸರಿ ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ನನಗೆ ಬೇಕಾಗಿರೋದಕ್ಕೆ ನಾನು ಪಡೆದುಕೊಳ್ಳೋದಕ್ಕಾಗಿ ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತೀನಿ. ಈ ನನ್ನ ದಾರಿಯಲ್ಲಿ ಯಾವನೇ ಅಡ್ಡ ಬಂದರೂ ಕೂಡ ನಾನು ಸಹಿಸಲ್ಲ, ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ನಾನು ಡೆಸ್ಟ್ರಾಯ್ ಮಾಡ್ತೀನಿ. ಸೊ ಹೀಗಾಗಿಯೇ ನನ್ನ ಸ್ಟಾರ್ಟಪ್ಗಳನ್ನು ಸೆಟಲ್ ಮಾಡೋಕ್ಕೆ, ಒಂದು ಸಕ್ಸಸ್ಫುಲ್ ಲೆವೆಲ್ಗೆ ಹೋಗೋಕ್ಕೆ ನಾನು ದಿನ ರಾತ್ರಿ ಕಷ್ಟಪಡ್ತಾ ಇದ್ದೀನಿ, ಸ್ಟ್ರಗಲ್ ಇದೆ. ಸೊ ಲೋನ್ಗಾಗಿ ಒದ್ದಾಟ ಮಾಡಬೇಕಾಗ್ತಾ ಇದೆ. ಸೊ ಇದಕ್ಕಾಗಿ ನಾನು ಪ್ಯೂನ್ನಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಎಲ್ಲರನ್ನ ಕೂಡ ಎದುರಾಕೊಂಡು ಹೋರಾಟ ಮಾಡ್ತಾ ಇರುವೆ. ಸೊ ಈ ರೀತಿ ಇರುತ್ತೆ. ಯಾವ ಹುಡುಗನಿಗೆ ಅವರ ಫ್ಯಾಮಿಲಿಯಿಂದ ಸಪೋರ್ಟ್ ಇರಲ್ವೋ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಒಂದು ಕಡೆ ಜೋಡಿಸುವಷ್ಟರಲ್ಲಿ ಮತ್ತೊಂದು ಕಡೆ ಹರಿದಿರುತ್ತೆ. ಸೊ ಈ ಥರ ಅವ್ರ ಬದುಕಿರುತ್ತೆ. ಮತ್ತು ಅವ್ರಿಗೆ ಹೇಳಿದ್ನಲ್ಲ, ಎಮೋಷ್ನಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿರ್ತಾರೆ. ನನ್ನ ಥರ ಇರ್ತಾರೆ ಅವರು. ಹೋದರೆ ಹೋಯ್ತು, ಬಂದರೆ ಹೋಯ್ತು, ನಾನಾಯಿತು, ನನ್ನ ಕೆಲಸ ಆಯಿತು ಅಂಥೇಳಿ ಗೋಲ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಸೊ ನೀವು ಇಂಥ ಹುಡುಗನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನನ್ನು ಸಂಭಾಳಿಸ್ತೀನಿ ಅನ್ನೋ ಥರ ಇರಬೇಕು. ಅವನ ಜೊತೆ ಸೇರಿ ಸ್ಟ್ರಗಲ್ ಮಾಡ್ತೀನಿ, ಅವನಿಗೆ ಸಾಥ್ ಕೊಡ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡ್ ನಿಮ್ಮಲ್ಲಿದ್ದರೆ ಆಗಿ. ಇಲ್ಲ ಅಂತಂದರೆ ಅನ್ಸಪೋರ್ಟಿವ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವ ಹುಡುಗರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮದೇ ಅಲ್ಲಿ ಸ್ಟ್ರಗಲ್ ಆಗುತ್ತೆ, ಅವನದೇ ಸ್ಟ್ರಗಲ್ ಆಗ್ತಾ ಇರತ್ತೆ. ಪ್ರತಿಯೊಂದಕ್ಕೂ ಕೂಡ ಮುಂದೆನೂ ಸ್ಟ್ರಗಲ್ ಆಗುತ್ತೆ. ಸೊ ಅವನಿಗೇನಾದರೂ ಆದರೆ ಅವ್ರ ಫ್ಯಾಮಿಲಿಯವ್ರು ಬರಲ್ಲ, ನೀವೇ ನೋಡ್ಕೋಬೇಕು, ಇಲ್ಲ ನಿಮ್ಮ ಫ್ಯಾಮಿಲಿಯವ್ರು ಬಂದು ನೋಡ್ಕೋಬೇಕು. ಸೊ ಇದೊಂದು ಆಯಿತಾ. ಎರಡನೇದ್ದು, ಸೊ ನಿಮಗೇನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ನೀವಷ್ಟೇ ಇರ್ತೀರಾ, ಈ ಸಮಾಜ ಇರುತ್ತೆ ನಿಮ್ಮ ಜೊತೆಗೆ. ಬಟ್ ನಿಮ್ಮವ್ರು ಅಂಥೇಳಿ ಕಮ್ಮಿ ಜನ ವ್ಯಕ್ತಿಗಳಿರ್ತಾರೆ. ಸೊ ಯಾರು ನಿಮಗೆ ಹಾರ್ಟ್ಲಿ ಸಹಾಯ ಮಾಡಿದಾರಲ್ಲ ಅವರನ್ನು ಮಾತ್ರ ನಿಮ್ಮೊಂದಿಗೆ ಇಟ್ಕೊತೀರಾ. ಸೊ ಈ ರೀತಿ ಎಲ್ಲ ಇಶ್ಯೂಸ್ಗಳಿರ್ತವೆ. ಸೊ ಅದಕ್ಕಾಗಿ ಅನ್ಸಪೋರ್ಟಿವ್ ಫ್ಯಾಮಿಲಿಯಿಂದ ಬರುವ ಹುಡುಗರನ್ನು ಅವಾಯ್ಡ್ ಮಾಡಿ. ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಮದುವೆ ಆಫರ್ಗಳು ಬಂದರೂ ಕೂಡ ನಾನು ಇರೋ ವಿಷಯವನ್ನು ಹೇಳಿದ್ರೆ ಬುದ್ಧಿವಂತರಾಗಿರುವ ಹುಡುಗಿಯರು ರಿಜೆಕ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಬುದ್ಧಿವಂತ ಹುಡುಗಿ ಆಗಿ ಯಾವ ಹುಡುಗನಿಗೆ ಅವನ ಫ್ಯಾಮಿಲಿಯಿಂದ ಸಪೋರ್ಟ್ ಇರಲ್ವೋ ಅವಾಯ್ಡ್ ಮಾಡಿ. ಟೈಪ್ ನಂಬರ್ 4, ಇನ್ಸೆಕ್ಯೂರ್ ಮ್ಯಾನ್. ಯಾವ ಹುಡುಗ ತನ್ನ ಲುಕ್ಸ್ಗಳ ಕುರಿತಾಗಿ, ಬಾಡಿಯ ಕುರಿತಾಗಿ, ಪರ್ಸ್ನಾಲಿಟಿಯ ಕುರಿತಾಗಿ, ಇನ್ಕಮ್ನ ಕುರಿತಾಗಿ, ಇಲ್ಲವೇ ತನ್ನ ಕರಿಯರು ಅಂದರೆ ಜಾಬು ಬಿಸ್ನೆಸ್ನ ಕುರಿತಾಗಿ ಇನ್ಸೆಕ್ಯೂರ್ ಆಗಿರ್ತಾನಲ್ಲ ಅಂಥ ಹುಡುಗನನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಅವನಿಗೆ ಅನ್ನಿಸ್ತಾ ಇರತ್ತೆ, ನಾನು ನೋಡೋಕೆ ಚೆನ್ನಾಗಿಲ್ಲ, ನಾನು ಹೆಂಡತಿಗೆ ಯಾರಾದರೂ ಒಳ್ಳೆ ನನಗಿಂತಲೂ ಚೆನ್ನಾಗಿರುವ ಹುಡುಗ ಸಿಕ್ಕರೆ ಆಕೆ ಅವನೊಂದಿಗೆ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ನನಗೆ ಡೈವರ್ಸ್ ಕೊಟ್ಟು ಅವನೊಂದಿಗೆ ತಿರುಗಿದ್ರೆ, ಇಲ್ಲವೇ ಅಕ್ರಮ ಸಂಬಂಧಗಳನ್ನ ಬೆಳೆಸಿದ್ರೆ ಅಂತೇಳಿ ಡೌಟ್ ಸ್ಟಾರ್ಟ್ ಆಗ್ಬೋದು. ಅವನ ಹತ್ರ ಕಮ್ಮಿ ದುಡ್ಡಿದೆ, ಅವನಿಗೆ ಇನ್ಸೆಕ್ಯೂರಿಟಿಗಳಿವೆ ಅಂತಂದಾಗ ಅವನಿಗೆ ಅನ್ನಿಸ್ತಾ ಇರುತ್ತೆ, ನೀವು ಯಾರೊಂದಿಗೂ ಕೂಡ ಮಾತಾಡಿದರೆ ಈಕೆ ಅವನೊಂದಿಗೆ ಹೋಗ್ಬೋದು, ನನಗೆ ಮೋಸ ಮಾಡ್ಬೋದು, ಬಿಟ್ಟು ಹೋಗ್ಬೋದು, ಅವನ ಮೇಲೆ ಒಲವು ಹೆಚ್ಚಾಯ್ತಂದರೆ ನನಗೆ ಕೈ ಕೊಡ್ಬೋದು, ಹಿಂಗೆಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಯಾವ ಹುಡುಗನಿಗೆ ಜಾಸ್ತಿ ಇನ್ಸೆಕ್ಯೂರಿಟಿಗಳಿರ್ತಾವಲ್ಲ,
ಸೊ ಆ ಹುಡುಗ ಭಯದಲ್ಲಿರ್ತಾನೆ, ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿ ನಿಮ್ಮ ಮೇಲೆ ಅನಾವಶ್ಯಕವಾದ ನಿಯಮಗಳನ್ನು ಹೇರ್ತಾನೆ, ರೂಲ್ ಸೆಟ್ ಮಾಡ್ತಾನೆ, ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ಸಿಚುವೇಶನ್ನಲ್ಲಿ ನೀವು ಅವನನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅವನಿಗೆ ಸಪೋರ್ಟಿವ್ನೆಸ್ಸನ್ನು ತೋರಿಸಿ ನೀವು ಅವನೊಂದಿಗೆ ಇರ್ತೀರಾ, ಮೋಸ ಮಾಡಲ್ಲ, ಕೈ ಕೊಡಲ್ಲ ಅನ್ನೋ ಭರವಸೆಗಳನ್ನು ಕೊಟ್ಟು ಅವನನ್ನು ಮೋಟಿವೇಟ್ ಮಾಡಿದರೆ ಆತ ಸರಿ ಹೋಗ್ತಾನೆ. ಬಟ್ ನೀವು ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇನೆ ನೀವು ಕೂಡ ಅದೇ ರೀತಿ ಬಿಹೇವ್ ಮಾಡಿದರೆ, ರೂಡ್ ಬಿಹೇವ್ ಮಾಡಿದರೆ ನಿಮ್ಮ ಸಂಸಾರ ಒಡೆದು ಹಾಳಾಗತ್ತೆ. ಸೊ ನಿಮಗೆ ಅವನ ಇನ್ಸೆಕ್ಯೂರಿಟಿಗಳನ್ನು ಓವರ್ಕಮ್ ಮಾಡಿಸುವಷ್ಟು ಅವನನ್ನು ಮೋಟಿವೇಟ್ ಮಾಡಿ ಅವನೊಂದಿಗೆ ಸರಿಯಾಗಿ ಬಾಳೋವಷ್ಟು ಕೆಪ್ಯಾಸಿಟಿ ಇದ್ದರೆ, ಮ್ಯಾಚುರಿಟಿ ಇದ್ದರೆ ಈ ಇನ್ಸೆಕ್ಯೂರಿಟಿ ಇರುವ ಹುಡುಗರನ್ನು ಮದುವೆ ಆಗಿ. ಇಲ್ಲ ಅಂತಂದರೆ ಆಗೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ ಬಿಟ್ಬಿಡಿ. ಇಲ್ಲಪ್ಪ ಅಂತಂದರೆ ಅವ್ರು ನಿಮ್ಮನ್ನು ಕಂಟ್ರೋಲ್ ಮಾಡೋರೆ, ನಿಮ್ಮ ಮೇಲೆ ಡೌಟ್ ಪಡೋರೆ. ಸೊ ಇದು ಇದ್ದಿದೆ ಸಮಸ್ಯೆ, ಮೆಜಾರಿಟಿ ಜನರ ಹತ್ರ ಈ ಸಮಸ್ಯೆ ಇದೆ. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ ಮ್ಯಾಚೂರ್ आगी डिसीजन ತೆಗೆದುಕೊಳ್ಳಿ. हाय, यदि आप टाइम मैनेजमेंट स्किल्स को, मनी मैनेजमेंट स्किल्स को और बिजनेस स्किल्स को सीखना चाहते हैं तो आप www.roaringbusinessschool.com को विजिट कीजिए और सीखिए. टाइप नंबर 5, ಗೋಲ್ಲೆಸ್ ಮ್ಯಾನ್. ಯಾವ ಹುಡುಗನಿಗೆ ಯಾವುದೇ ರೀತಿಯಾದ ಗೋಲ್ ಇರಲ್ವೋ, ಗುರಿ ಇರಲ್ವೋ, ಜೀವನದಲ್ಲಿ ಒಂದು ಉದ್ದೇಶ ಇರಲ್ವೋ ಅಂಥ ಚೂತಿಯಾಗಳನ್ನು ಜಾಡಿಸಿ ಒದ್ದು ಬಿಟ್ಬಿಡಿ, ಮದುವೆ ಆಗೋಕ್ಕೆ ಹೋಗಬೇಡಿ. ಯಾವ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಅತ್ಯುನ್ನತವಾದ ಗುರಿ ಇರುತ್ತಲ್ಲ ಅವನನ್ನು ಹಾಳು ಮಾಡೋಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ರಂಬೆ, ಊರ್ವಶಿ, ಮೇನಕೆ ಸಮೇತ ಸಾವಿರಾರು ಸುರಸುಂದರಿಯರು ಅವನ ಜೊತೆ ಸೆಕ್ಸ್ ಮಾಡೋಕ್ಕೆ ಬಂದರೂ ಕೂಡ ಆತ ಡೈವರ್ಟ್ ಆಗಲ್ಲ. ಆತ ತನ್ನ ಗೋಲ್ ಮೇಲೇ ಫೋಕಸ್ಡ್ ಆಗಿರ್ತಾನೆ, ದುಶ್ಚಟಗಳಿಂದ ದೂರ ಇರ್ತಾನೆ, ಡಿಸ್ಟ್ರಾಕ್ಷನ್ಗಳಿಂದ ದೂರ ಇರ್ತಾನೆ, ದುಷ್ಟ ವ್ಯಕ್ತಿಗಳಿಂದ, ಫಾಲ್ತು ಟೈಮ್ ಪಾಸ್ ವ್ಯಕ್ತಿಗಳಿಂದ, ಎಲ್ಲರಿಂದಲೂ ಕೂಡ ತನ್ನನ್ನು ತಾನು ಡಿಟ್ಯಾಚ್ ಮಾಡ್ಕೊಂಡ್ಬಿಟ್ಟು ತನ್ನ ಕೆಲಸದ ಮೇಲೆ, ಜಾಬ್ನ ಮೇಲೆ, ಬಿಸ್ನೆಸ್ನ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಬಹಳಷ್ಟು ಹುಡುಗಿಯರ ಜೊತೆಗೆ ಮಲಗೋ ಅವಕಾಶಗಳು ಬಂದರೂ ಕೂಡ ಆತ ಅವಾಯ್ಡ್ ಮಾಡ್ತಾನೆ, ಬಿಟ್ಟು ತನ್ನ ಕೆಲಸದ ಮೇಲೆ, ಗೋಲ್ ಮೇಲೆ ಫೋಕಸ್ ಮಾಡ್ತಾನೆ. ಇಂಥ ಹುಡುಗರನ್ನು ನೀವು ಮದುವೆ ಆದರೆ ಬೆಟರು. ಆದರೆ ಅವನಿಗೆ ಜೀವನದಲ್ಲಿ ಯಾವುದೇ ಗುರಿನೇ ಇಲ್ಲ, ಪರ್ಪಸೇ ಇಲ್ಲ, ಉದ್ದೇಶನೇ ಇಲ್ಲ, ಹಂಗೆ ದನ ತಿಂದಂಗೆ ತಿಂದು ಹಾಗೆ ಓಡಾಡ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ ಅಂತಂದರೆ ಅಂಥವರನ್ನು ಮದುವೆಯಾಗಿ ಏನೂ ಪ್ರಯೋಜನವಿಲ್ಲ. ಅವನು ನಿಮ್ಮನ್ನೇನು ಚೆನ್ನಾಗಿ ನೋಡ್ಕೋತಾನೆ, ಇನ್ನು ನಿಮ್ಮ ಮಕ್ಕಳಾದರೆ ಅವರ ಭವಿಷ್ಯವನ್ನು ಹೇಗೆ ರೂಪಿಸ್ತಾನೆ? ಯಾಕೆಂದರೆ ಅವನಿಗೆ ಅವನ ಜೀವನದಲ್ಲಿ ಗುರಿನೇ ಇಲ್ಲಲ್ಲ. ನಾನು ಕೂಡ ಚೆನ್ನಾಗಿ ದುಡಿಬೇಕು, ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ನಮ್ಮದೇ ಆದಂಥ ಒಂದು ಮನೆ ಬೇಕು, ಕಾರ್ ಬೇಕು, ನಾವು ಕೂಡ ಸಮಾಜದಲ್ಲಿ ಒಂದು ಗೌರವಾನ್ವಿತವಾದ ಜೀವನವನ್ನು ಸಾಗಿಸಬೇಕು, ಸ್ಟೇಟಸ್ ಇರಬೇಕು, ನನ್ನ ಬಿಸ್ನೆಸ್ಸು ಸ್ಟಾರ್ಟಪ್ ಮಾಡಬೇಕು, ಕಂಪ್ನಿ ಮಾಡಬೇಕು, ಈ ಥರ ಯಾವುದೇ ಗುರಿನೇ ಇಲ್ಲಪ್ಪ ಅಂತಂದರೆ ಅವನೇನು ಮಾಡ್ತಾನೆ? ಗೋಲ್ ಇಲ್ಲ ಅಂತಂದರೆ ಹೋಲಿಂದನೇ ಹೋಗೋವನಲ್ಲ, ಸರಿ ತಾನೆ? ಈಗ ನಾನು ಸ್ಟಾರ್ಟಪ್ಗಾಗಿ ಓದಾಡ್ತಾ ಇರುವೆ, ನನ್ನ 24/7 ಫೋಕಸ್ ನನ್ನ ಸ್ಟಾರ್ಟಪ್ನ ಮೇಲೇನಿದೆ, ಗೋಲ್ನ ಮೇಲಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಹುಡುಗಿಯರಿಂದ ಆಫರ್ಗಳು ಬರ್ತಾ ಇರ್ತವೆ, ಸುರಸುಂದರಿಯರ ಥರ ಇರ್ತಾರೆ ಅವರು, ಅವ್ರ ಹತ್ರ ದುಡ್ಡು ಇದೆ, ಎಲ್ಲ ಇದೆ, ಅವ್ರು ಬನ್ನಿ ಅಲ್ಲಿ ಹೋಗೋಣ, ಸುತ್ತಾಡೋಕೆ ಹೋಗೋಣ, ಐ ಆಮ್ ರೆಡಿ ಟು ಸ್ಲೀಪ್ ವಿತ್ ಯು ಎಲ್ಲ ಕಳಿಸ್ತಾ ಇರ್ತಾರೆ. ಬಟ್ ನಾನು ಇಗ್ನೋರ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಸಿ ಈಸ್ ದ ಟ್ರ್ಯಾಪ್. ಅವಳು ಒಂಥರ ಮಾಯಾವಿ. ಇವತ್ತು ಅವಳು ನನಗೆ ಪುಕ್ಸಟ್ಟಾಗಿ ಸೆಕ್ಸ್ ಕೊಡ್ತಾಳಪ್ಪ ಅಂತಂದರೆ ಯಾವುದರಲ್ಲಾದರೂ ತಗ್ಲಾಯಿಸ್ಬೋದು. ಈ ಥರ ಎಷ್ಟು ಜನರಿಗೆ ಮಲಗಿದ್ದಾಳೆ ಯಾರಿಗೆ ಗೊತ್ತು, ಯಾವುದಾದ್ರೂ ಏಡ್ಸ್ನಂಥ ರೋಗ ಹಚ್ಬೋದು. ಬರ್ತಾ ಇರ್ತಾರೆ ಇಂಥ ಆಂಟಿಗಳು, ಹುಡುಗಿಯರು ಆಫರ್ ಕೊಡ್ತಾ ಇರ್ತಾರೆ. ಬಟ್ ನಮಗೆ ಗೋಲ್ ಇದೆ ಅಂತೇಳಿ ನಾವು ರಿಜೆಕ್ಟ್ ಮಾಡ್ತೀವಿ. ಬಟ್ ಗೋಲೇ ಇಲ್ದವನಿಗೆ ಇಂಥ ಆಫರ್ಗಳು ಸಿಕ್ಬಿಟ್ರೆ, ದುಡ್ಡು ಸಿಗೋ ಥರ ಇದ್ದರೆ, ಪುಕ್ಸಟ್ಟಾಗಿ ಸೆಕ್ಸು ಅದೆಲ್ಲ ಸಿಗ್ತಾ ಇದ್ದರೆ ಆತ ಅವನ ಅಟೆನ್ಷನನ್ನು ಅಲ್ಲಿ ಕೊಡ್ತಾನೆ. ಗೋಲ್ ಇಲ್ಲಪ್ಪ ಅಂತಂದರೆ ತಿಳ್ಕೊಂಬಿಡಿ, ಆತ ಹೋಲ್ ಹಿಂದೆ ಹೋಗಿರ್ತಾನೆ. ಸರಿನಾ? ಗೋಲ್ ಇದ್ದರೆ ಗೋಲ್ ಮೇಲೆ ಇರ್ತಾನೆ, ಒಂದಲ್ಲ ಒಂದಿನ ಸಕ್ಸಸ್ಫುಲ್ ಆಗ್ತಾನೆ, ಅಂದ್ಕೊಂಡಿದ್ದಾನೆ ಸಾಧಿಸ್ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ, ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ತಂದೆ ಆಗ್ತಾನೆ, ನಿಮಗೆ ಒಳ್ಳೆ ಗಂಡ ಆಗ್ತಾನೆ, ತನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾನೆ. ಗೋಲೇ ಇಲ್ಲಪ್ಪ ಅಂತಂದರೆ ಮುಗೀತದು. ಅವನು ದುಶ್ಚಟ ಮಾಡ್ತಾನೆ, ಟೈಮ್ ಪಾಸ್ ಮಾಡ್ತಾನೆ, ಮತ್ತು ಹೋಲ್ನಿಂದ ತಿರುಗ್ತಾ ಇರ್ತಾನೆ, ನಿಮ್ಮನ್ನಂತೂ ಅಳಿಸ್ತಾನೆ, ಯಾವುದೇ ಜವಾಬ್ದಾರಿ ಹೊತ್ಕೊಳ್ಳಲ್ಲ. ಅದಕ್ಕಾಗಿ ಗುರಿ ಇರದ ವ್ಯಕ್ತಿಯನ್ನು ಬಿಟ್ಬಿಡಿ, ಅಂಥವರನ್ನು ಸತ್ರು ಮದುವೆ ಆಗೋಕ್ಕೆ ಹೋಗ್ಬಿಡಿ. ನೀವು ಸಿಂಗಲ್ ಆಗಿರಿ ನಡೆಯುತ್ತೆ, ಆದರೆ ಯಾವನಿಗೆ ಗೋಲ್ ಇಲ್ಲಲ್ಲ ಅವನನ್ನು ಮದುವೆ ಆಗೋಕ್ಕೆ ಹೋಗ್ಬಿಡಿ. ಸೊ ನೀವು ಮದುವೆ ಆದ ನಂತರ ಸುಖವಾಗಿರಬೇಕಪ್ಪ ಅಂತಂದರೆ ಈ 5 ಥರನಾದ ಹುಡುಗರಿಂದ ದೂರವಿರಿ, ಇಂಥವರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಸೊ ಮದುವೆ ಅನ್ನೋದು ತುಂಬಾ ದೊಡ್ಡ ಡಿಸಿಷನ್ ಆಗಿದೆ, ದೊಡ್ಡ ಜವಾಬ್ದಾರಿಯಾಗಿದೆ. ಯಾರೋ ಹೇಳ್ತಾ ಇದ್ದಾರೆ ಅಂಥೇಳಿ ಮದುವೆ ಆಗೋಕ್ಕೆ ಹೋಗಬೇಡಿ. ಮನೆಯವರು ಫೋರ್ಸ್ ಮಾಡ್ತಾ ಇದ್ದಾರೆ, ಸಮಾಜದವರು ಕೇಳ್ತಾ ಇದ್ದಾರೆ, ರಿಲೇಟಿವ್ಸ್ಗಳು ಯಾವಾಗ ಮದುವೆ ಆಗ್ತಿ ಅಂತೇಳಿ ಕೇಳ್ತಾ ಇದ್ದಾರೆ. ಈ ರೀತಿ ಇದೆ ಅಂತಂದರೆ ಮದುವೆ ಆಗೋಕ್ಕೆ ಹೋಗಬೇಡಿ. ಸೊ ನಿಮಗೆ ಯಾವಾಗ ಅನ್ಸತ್ತಲ್ಲ ಐ ಆಮ್ ರೆಡಿ ಟು ಮ್ಯಾರಿ ನೌ, ನಾನೀಗ ಮದುವೆ ಆಗೋಕ್ಕೆ ಮೆಂಟಲಿ, ಫಿಸಿಕಲಿ ಎಲ್ಲ ರೀತಿಯಿಂದಲೂ ರೆಡಿಯಾಗಿರುವೆ, ಮನಸ್ಪೂರ್ವಕವಾಗಿ ಯಾವಾಗ ನಿಮಗೆ ಅನಿಸತ್ತಲ್ಲ ನಾನು ಕೂಡ ಮದುವೆ ಆಗಬೇಕಂತೇಳಿ ಆವಾಗ ಮದುವೆ ಆಗಿ. ಸರಿಯಾದ ಹುಡುಗ ಸಿಗೋ ತನಕ ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಲೇಟ್ ಆದರೂ ಕೂಡ ಮಕ್ಕಳಾಗ್ತವೆ, ನೋವರಿ, ಜಾಸ್ತಿ ಟೆನ್ಷನ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ.
ಸೊ ಸರಿಯಾದ ಸಮಯಕ್ಕೆ ಸರಿಯಾದ ಹುಡುಗನೊಂದಿಗೆ ಸರಿಯಾದ ಚೌಕಾಸಿಗಳನ್ನು ಮಾಡಿ ಎಲ್ಲ ಪ್ರಿಕಾಷನ್ಗಳನ್ನ ತೆಗೆದುಕೊಂಡು ಮದುವೆಯಾಗಿ ಚೆನ್ನಾಗಿರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.